1998ರಲ್ಲಿ ನಿಮಗೆ ನೆನಪಿದೆ, ಕಾಂಗ್ರೆಸ್ನಿಂದಲೇ ಬಂದವರು ಇದೇ ಮಮತಾ ಬ್ಯಾನರ್ಜಿ. ಆಮೇಲೆ ಅವರು ತನ್ನದೇ ಆದಂತಹ ಪಕ್ಷವನ್ನ ಕಟ್ಟಿದ್ರು, ಟಿಎಂಸಿ. 2011ರಿಂದ 15 ವರ್ಷ ಅವಿಚ್ಛಿನ್ನವಾಗಿ ಬಂಗಾಲ ಅನ್ನೋದು ನನ್ನ ಅಪ್ಪನ ಆಸ್ತಿ ಅನ್ನುವ ರೀತಿಯಲ್ಲಿ ಅದನ್ನು ಬಳಸಿದ್ದನ್ನು ಗಮನಿಸಿದ್ದೀರಿ. ಬಂಗಾಲ ಮತ್ತು ಮಮತಾ ಬ್ಯಾನರ್ಜಿ ಅವರ ಆಡಳಿತದ ಬಗ್ಗೆ ಇನ್ನೇನೋ ಹೇಳಬೇಕಾಗಿಲ್ಲ. ಸುವೇಂದು ಅಧಿಕಾರಿ ಇಟ್ಟಂತ ಪ್ರತಿಯೊಂದು ಹೆಜ್ಜೆ ಅದು ಐತಿಹಾಸಿಕವಾದ. ಭಾರತ ಗೆದ್ದಿದೆ, ಬಂಗಾಲ ಗೆದ್ದಿದಷ್ಟೇ ಅಲ್ಲ, ಭಾರತ ಗೆದ್ದಿದೆ. ಗರೀಬಿ ಹಟಾವೋ ಅಂತ ಹೇಳಿ ಇಡೀದಾಗಿ ತಮ್ಮ ಕುಟುಂಬವನ್ನ ಸದೃಢ ಮಾಡಿಕೊಂಡು ಕೊಟ್ಟಿ ಗಾಂಧಿಗಳು ಈ ದೇಶದಲ್ಲಿ ಬದುಕಿದರೆ ಹೊರತು ನಿಜವಾದ ಬಡತನವನ್ನ, ಅದರ ಪ್ರಮಾಣ ಬದ್ಧತೆಯನ್ನ ಬದಲಿಸುವ ಯಾವ ಸಂಕಲ್ಪವೂ ಇಲ್ಲಿ ನಡೆದಿಲ್ಲ. ಸೋಲಿನ ಶತಕದ ಅಂಚಿನಲ್ಲಿರುವಂತ ಕಾಂಗ್ರೆಸ್, ಇದ್ದ ರಾಜ್ಯಗಳನ್ನು ಕಳ್ಕೊಳ್ತಾ ಇರುವಂತ ಕಾಂಗ್ರೆಸ್. ಮಮತಾ ಬ್ಯಾನರ್ಜಿ ಸಂಪೂರ್ಣವಾಗಿ ಟಿಎಂಸಿಯಿಂದಲೇ ಸೋನಿಯಾ ಗಾಂಧಿಯ ತೆಕ್ಕೆಗೆ ಹೋಗ್ತಾ ಇರುವಂತ ಮಮತಾ ಬ್ಯಾನರ್ಜಿಗೆ ಲಾಭ ಆಗ್ಬೋದು, ಸೋನಿಯಾ ಗಾಂಧಿಗೆ ಲಾಭ ಆಗ್ಬೋದು, ಕಾಂಗ್ರೆಸ್ಸಿಗೆ ಲಾಭ ಆಗ್ಬೋದು. ಟಿಎಂಸಿ ಮರ್ಜ್ ಆಗೋದ್ರಲ್ಲಿ ಏನಾದ್ರೂ ಅರ್ಥ ಉಳಿದಿದೆಯೋ? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇಡೀ ಭಾರತದ ರಾಜಕಾರಣದಲ್ಲಿ ಒಂದು ಅಚ್ಚರಿಯ ಅದ್ಭುತ ಬೆಳವಣಿಗೆ ಅಂತಲೇ ಭಾವಿಸುವ ಮಮತಾ ಬ್ಯಾನರ್ಜಿಯ ಸೋತು ಸುಣ್ಣವಾದಂತ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸಿಗೆ ಮತ್ತೆ ವಾಪಸಾತಿ ಬಹಳಷ್ಟು ಸುದ್ದಿ ಮಾಡ್ತಾ ಇದೆ. ಕಾಂಗ್ರೆಸ್ಸಿಗೆ ಇನ್ನೂ ಬಲ ಬಂದ್ಬಿಡಬಹುದು, ಅಥವಾ ಮಮತಾ ಬ್ಯಾನರ್ಜಿ ಟಿಎಂಸಿ ಏನು ಅಸ್ತಿತ್ವ ಕಳ್ಕೊಳ್ತಾ ಇದೆ ಅದಕ್ಕೆ ಇನ್ನೊಂದು ಸ್ವರೂಪ ದಕ್ಕಬಹುದು. ಈ ರೀತಿಯ ಚರ್ಚೆ ನಡೀತಾ ಇದೆ. ಆದ್ರೆ ನಮ್ಮಲ್ಲೊಂದು ಗಾದೆ ಇದೆ, ಕೆಟ್ಟು ಪಟ್ಟಣ ಸೇರಬಾರದು, ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಸೋತು ಸಂಬಂಧಿಕರ ಮನೆಗೆ ಹೋಗಬಾರದು. ಇದು ಆಗಿರುವ ಕತೆ. 1998ರಲ್ಲಿ ನಿಮಗೆ ನೆನಪಿದೆ, ಕಾಂಗ್ರೆಸ್ನಿಂದಲೇ ಬಂದವರು ಇದೇ ಮಮತಾ ಬ್ಯಾನರ್ಜಿ. ಆಮೇಲೆ ಅವರು ತನ್ನದೇ ಆದಂತಹ ಪಕ್ಷವನ್ನ ಕಟ್ಟಿದ್ರು, ಟಿಎಂಸಿ. 2011ರಿಂದ 15 ವರ್ಷ ಅವಿಚ್ಛಿನ್ನವಾಗಿ ಬಂಗಾಲ ಅನ್ನೋದು ನನ್ನ ಅಪ್ಪನ ಆಸ್ತಿ ಅನ್ನುವ ರೀತಿಯಲ್ಲಿ ಅದನ್ನು ಬಳಸಿದ್ದನ್ನು ಗಮನಿಸಿದ್ದೀರಿ. ಹೆಣ್ಣು ಮಕ್ಕಳ ನಿರಂತರವಾದ ಅತ್ಯಾಚಾರ, ಹಿಂದೂಗಳ ಮೇಲೆ ನಿರಂತರವಾದಂತಹ ಹಿಂಸೆ, ಅದು ಯಾವ ಮಟ್ಟದಲ್ಲಿ ಅನ್ನೋದನ್ನ ನಮಗೆ ಹೇಳಿ 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 ನಮ್ಮ ನಾಲಿಗೆಯೇ ಬಚ್ಚಿದೆ. ಹಾಗಾಗಿ ಮತ್ತೆ ಬಂಗಾಲ ಮತ್ತು ಮಮತಾ ಬ್ಯಾನರ್ಜಿ ಅವರ ಆಡಳಿತದ ಬಗ್ಗೆ ಇನ್ನೇನೂ ಹೇಳಬೇಕಾಗಿಲ್ಲ. ಸುವೇಂದು ಅಧಿಕಾರಿ ಇಟ್ಟಂತ ಪ್ರತಿಯೊಂದು ಹೆಜ್ಜೆ ಅದು ಐತಿಹಾಸಿಕವಾದ. ಭಾರತ ಗೆದ್ದಿದೆ, ಬಂಗಾಲ ಗೆದ್ದಿದೆ ಅಷ್ಟೇ ಅಲ್ಲ, ಭಾರತ ಗೆದ್ದಿದೆ. ಬಂಗಾಲ ಒಮ್ಮೆ ಈ ಬಾರಿ ಏನಾದ್ರೂ ಮಮತಾ ಬ್ಯಾನರ್ಜಿ, ಅಭಿಷೇಕ್ ಬ್ಯಾನರ್ಜಿಯ ಕೈಗೆ ಮತ್ತೆ ಹೋಗಿದ್ರೆ ಇನ್ನೆಂದೂ ಅದು ಭಾರತದ ತೆಕ್ಕೆಗೆ ವಾಪಸ್ ಬರ್ತಾ ಇರಲಿಲ್ಲ. ಇಡೀ ಭಾರತದ ನಕ್ಷೆ ಬದಲಾಗ್ತಾ ಇತ್ತು, ಮನೋಧರ್ಮ ಬದಲಾಗ್ತಾ ಇತ್ತು, ಅಸ್ಮಿತೆ ಬದಲಾಗ್ತಾ ಇತ್ತು. ಹಾಗಾಗಿ ಹಿಂದೂಗಳ ಧ್ರುವೀಕರಣ ಮತ್ತೆ ಈ ಕಾಯಕ ಭೂಮಿ ತನ್ನದೇ ಆದಂತ ಶಕ್ತಿ ಸಾಮರ್ಥ್ಯದಿಂದ ತನ್ನನ್ನ ಉಳಿಸಿಕೊಳ್ಳುವಂತ ಒಂದು ಬಹಳ ದೊಡ್ಡ ಅಂತರ್ಗತ ಸತ್ಯವನ್ನ ಹೊಂದಿದೆ. 950 ವರ್ಷಗಳ ಕಾಲ ಮಹಮ್ಮದಿಯರು ಆಳಿದ್ರು ಕೂಡ, 295 ವರ್ಷ ಬ್ರಿಟಿಷರು ಆಳಿದ್ರು ಕೂಡ ಈ ದೇಶವನ್ನ ಕ್ರಿಶ್ಚಿಯನ್ ರಾಜ್ಯವನ್ನಾಗ್ಲೋ ದೇಶವನ್ನಾಗ್ಲೋ ಮಾಡ್ಲಿಕ್ಕಾಗಿ, ಅಥವಾ ಮುಸ್ಲಿಂ ರಾಷ್ಟ್ರವನ್ನಾಗಿ ಮಾಡ್ಲಿಕ್ಕೆ ನಮ್ಮ ತಕ್ಷಶಿಲಾ ಅಂತ ಒಂದು ಜ್ಞಾನದ ನೆಲೆಯನ್ನ ನಿರಂತರವಾಗಿ ಅದನ್ನ ಪುಡಿಗಟ್ಟಿದ್ರು ಕೂಡ, ನಲಂದ ಇರಬಹುದು, ಹಂಪಿ ಇರಬಹುದು, ನಮ್ಮ ಕಲೆ, ನಮ್ಮ ಸಾಹಿತ್ಯ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಅಸ್ಮಿತೆ, ಅದರ ಮೇಲೆ ನಿರಂತರ ದಾಳಿಯಾದ್ರೂ ಕೂಡ ಭಾರತ ಉಳಿದಿದೆ. 12 ವರ್ಷ ತುಂಬಿದೆ ಮೋದಿಯವರ ಅಧಿಕಾರಕ್ಕೆ. ಮೋದಿಯವರಂತಹ ಒಂದು ಪ್ರಧಾನಿಯನ್ನ ಈ ದೇಶ ಸ್ವತಂತ್ರ ಭಾರತದಲ್ಲಿ 78 ವರ್ಷದಲ್ಲಿ ಹಿಂದೆಂದೂ ಕಂಡಿರಲಿಲ್ಲ. ಬಡವರಿಗೆ ಸೂರು ಸಿಕ್ಕಿದೆ, ಬಡವರಿಗೆ ನೀರು ಸಿಕ್ಕಿದೆ, ಬಡವರಿಗೆ ಬೆಳಕು ಸಿಕ್ಕಿದೆ, ನಡೆಯುವವರಿಗೆ ದಾರಿ ಸಿಕ್ಕಿದೆ. ಇಡೀದಾಗಿ ನಾವಿವತ್ತು ತಂತ್ರಜ್ಞಾನದಲ್ಲಿ ಬದುಕ್ತಾ ಇರುವಂತ ಬೃಹತ್ ಭಾರತ ಪ್ರಪಂಚದ ಮೊದಲ ಸಾಲಿನಲ್ಲಿ ನಿಂತಿದೆ. ಗರೀಬಿ ಹಟಾವೋ ಅಂತ ಹೇಳಿ ಇಡೀದಾಗಿ ತಮ್ಮ ಕುಟುಂಬವನ್ನ ಸದೃಢ ಮಾಡಿಕೊಂಡು ಕೊಟ್ಟಿ ಗಾಂಧಿಗಳು ಈ ದೇಶದಲ್ಲಿ ಬದುಕಿದರೆ ಹೊರತು ನಿಜವಾದ ಬಡತನವನ್ನ, ಅದರ ಪ್ರಮಾಣ ಬದ್ಧತೆಯನ್ನ ಬದಲಿಸುವ ಯಾವ ಸಂಕಲ್ಪವೂ ಇಲ್ಲಿ ನಡೆದಿಲ್ಲ. ಯುಎನ್ಒ ವಿಶ್ವಸಂಸ್ಥೆ ಒಪ್ಪಿಕೊಂಡು ಅವರೇ ಇವತ್ತು ಹೇಳುವ ಪ್ರಕಾರ ಭಾರತದ ಬಡತನದ ರೇಖೆ ಅತ್ಯಂತ ಗಣನೀಯವಾಗಿ ಕಡಿಮೆ. ಯುದ್ಧ, ಇಂಧನ ಸಮಸ್ಯೆ, ಈ ಎಲ್ಲದರ ಮಧ್ಯೆ ಕೊನೆಗೂ ನಾವು ಸದೃಢತೆಯನ್ನ ಸಾಧಿಸಿದೆ. ಇಂಥ ಒಂದು ಹೊತ್ತಲ್ಲಿ ನಮ್ಮಲ್ಲೊಂದು ಗಾದೆ ಇದೆ, ನಾಯಿ ಹಸಿದಿತ್ತು ಅನ್ನ ಅಳಿಸಿತ್ತು. ಇದೇ ಕಥೆ. ಸುವೇಂದು ಅಧಿಕಾರಿ ಅಲ್ಲಿ ನಿರಂತರವಾಗಿ, ಇಲ್ಲಿಗ 2ನೇ ತಾರೀಕಿಗೆ ಬಂದಂತ ದೀದಿ ನಿರಂತರವಾಗಿ ಮೀಟಿಂಗ್ ಮಾಡ್ತಾ ಇದ್ದಾರೆ.
ರಾಹುಲ್ ಗಾಂಧಿ ಒಟ್ಟಿಗೆ 90 ನಿಮಿಷದ ಮೀಟಿಂಗು, ಸೋನಿಯಾ ಗಾಂಧಿ ಅವರೊಟ್ಟಿಗೆ 90 ನಿಮಿಷದ ಮೀಟಿಂಗು, ಆಮೇಲೆ ಇವರ ಮೀಟಿಂಗ್ ಆದ್ಮೇಲೆ ಕಾಂಗ್ರೆಸ್ಸಿನ ಹಿರಿಯ ನಾಯಕರ ಬೃಹತ್ ಮೀಟಿಂಗು. ಸೋನಿಯಾ ಮತ್ತು ಮಮತಾ ಬ್ಯಾನರ್ಜಿ ಅವರಿಗೆ ಸಾಕಷ್ಟು ಒಳ್ಳೆಯ ಸಂಬಂಧ ಇದ್ದದ್ದು ನಮ್ಮೆಲ್ಲರಿಗೂ ಗೊತ್ತಿದ್ದದ್ದು. ಆದರೆ ಸೋಲಿನ ಶತಕದ ಅಂಚಿನಲ್ಲಿರುವಂತ ಕಾಂಗ್ರೆಸ್, ಇದ್ದ ರಾಜ್ಯಗಳನ್ನು ಕಳ್ಕೊಳ್ತಾ ಇರುವಂತ ಕಾಂಗ್ರೆಸ್, ಮಮತಾ ಬ್ಯಾನರ್ಜಿ ಸಂಪೂರ್ಣವಾಗಿ ಟಿಎಂಸಿ ಇಂದಲೇ ಬಾಹರ್. ಇಂಥ ಹೊತ್ತಿನಲ್ಲಿ ಈ ಮಮತಾ ಬ್ಯಾನರ್ಜಿ ದೆಹಲಿಯಲ್ಲಿರುವಾಗಲೇ ಮಮತಾ ಬ್ಯಾನರ್ಜಿ ಅವರ ಮನೆ ಮೇಲೆ ಸಿಐಡಿ ದಾಳಿ ನಡೆದಿದೆ. ಅಭಿಷೇಕ್ ಬ್ಯಾನರ್ಜಿ ಅವರನ್ನ ಹೆಡೆಮೂರು ಕಟ್ಟಲಿಕ್ಕೆ ನಿರಂತರವಾಗಿ ಅಲ್ಲಿ ಸಿಐಡಿ ದಾಳಿ ನಡೀತಾ ಇದೆ. ಅಭಿಷೇಕ್ ಬ್ಯಾನರ್ಜಿ ಎಷ್ಟು ಹೊತ್ತಿಗೂ ಜೈಲಿನ ಕಂಬಿ ಎಣಿಸಬಹುದು. ಈಗಾಗಲೇ 60 ಶಾಸಕರು ಹೊರಗೆ ಬಂದಾಗಿದೆ, 20 ಎಂಪಿಗಳು ಬಿಜೆಪಿಯ ಕೈ ಹಿಡಿದಾಗಿದೆ. ಅದಕ್ಕಿಂತ ಮುಖ್ಯವಾಗಿ ಇಡೀದಾಗಿ ಬಂಗಾಳ ಅಂತಲ್ಲ, ವಿಶ್ವದಲ್ಲೇ ಇವತ್ತು ಅತ್ಯಂತ ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆದಂತ, ಗಮನ ಸೆಳೆದಂತ ಮಮತಾ ಬ್ಯಾನರ್ಜಿ ಅವರ ರೈಟ್ ಹ್ಯಾಂಡ್, ಹೃದಯಕ್ಕೆ ಬಹಳ ಹತ್ತಿರವಾದಂತ ಗೆಳತಿ ಅನ್ನಬಹುದಾದಂತ ಎಂಪಿ ಸಯಾನಾ ಘೋಷ್ ಬಿಜೆಪಿಗೆ ಸೇರ್ತಾರೆ. ಇನ್ನು ಮಕ್ಕಾ ಮದೀನಾ ಇಲ್ಲ, ಇನ್ನು ರಾಮ ಮಂದಿರ ಬರಬಹುದು ಅವರ ಬಾಯಲ್ಲಿ, ಕಾಶ್ಮೀರ ಬರಬಹುದು, ಕಾಶಿ ಬರಬಹುದು. ಈ ರೀತಿಯ ಬೆಳವಣಿಗೆಯಲ್ಲಿ ಟಿಎಂಸಿ ಮತ್ತು ಕಾಂಗ್ರೆಸ್ ಮರ್ಜ್ ಆಗುವುದು ಹೇಗೆ? ಈ ಪ್ರಶ್ನೆ ಬಹಳ ಮೂಲಭೂತವಾಗಿ ಕಾಡ್ತಾ ಇದೆ. ಇದರ ಎಲ್ಲ ವಿವರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ಸೋನಿಯಾ ಗಾಂಧಿಯ ತೆಕ್ಕೆಗೆ ಹೋಗ್ತಾ ಇರುವಂತ ಮಮತಾ ಬ್ಯಾನರ್ಜಿಗೆ ಲಾಭ ಆಗ್ಬೋದು, ಸೋನಿಯಾ ಗಾಂಧಿಗೆ ಲಾಭ ಆಗ್ಬೋದು, ಕಾಂಗ್ರೆಸ್ಸಿಗೆ ಲಾಭ ಆಗ್ಬೋದು. ಟಿಎಂಸಿ ಮರ್ಜ್ ಆಗೋದ್ರಲ್ಲಿ ಏನಾದ್ರೂ ಅರ್ಥ ಉಳಿದಿದೆಯೋ? ಈ ಎಲ್ಲದರ ಬಗ್ಗೆ ನೀವು ಕಮೆಂಟ್ ಮಾಡಬೇಕು. ನಿಮ್ಮ ಪ್ರತಿಕ್ರಿಯೆ ನನಗೆ ಬಹಳ ಮುಖ್ಯ. ಅದರ ಮೇಲೆ ನಾವು ಮತ್ತೆ ನಿಮ್ಮೊಟ್ಟಿಗೆ ಹೊಸ ವಿಷಯಗಳೊಟ್ಟಿಗೆ ಸಂವಾದವನ್ನ ಮಾಡಬಹುದು. ಒಂದು, ಈಗ ಮಮತಾ ಬ್ಯಾನರ್ಜಿ ಅವರಿಗೆ ಈ ಸಿಐಡಿ, ಐಡಿ, ಇಡಿ ತಾವು ಮಾಡಿದಂತ ಭ್ರಷ್ಟಾಚಾರ, ತಾವು ಮಾಡಿದಂತ ಕೊಲೆ ಸುಲಿಗೆಗಳು, 370ಕ್ಕೂ ಹೆಚ್ಚು RSS ಬಿಜೆಪಿಯ ಕಾರ್ಯಕರ್ತರ ಕಗ್ಗೊಲೆ, ಆರ್ಜಿಕಾರ್ ಪ್ರಕರಣ, ಮಹಿಳೆಯರ ಮೇಲೆ ನಿರಂತರವಾಗಿ ಅತ್ಯಾಚಾರ ಆದಂತ ಪ್ರಕರಣ, ಹಿಂದೂಗಳ ಮನೆಗೆ ನುಗ್ಗಿ ಹೊಡೆದು ಬಡಿದು ಅವರನ್ನ ಕೊಂದಂತ ಪ್ರಕರಣ, ಇವೆಲ್ಲವೂ ಈಗ ಮುನ್ನೆಲೆಗೆ ಬರ್ತಾ ಇದೆ. ಅದೆಲ್ಲವೂ ಇವತ್ತು ತನಿಖೆ ಆಗ್ತಾ ಇದೆ. ಅದರ ಕೇಂದ್ರ ಬಿಂದು ಯಾರಪ್ಪ ಅಂತಂದ್ರೆ ಅತ್ತೆ ಅಳಿಯ, ಸೋದರ ಅಳಿಯ ಅಭಿಷೇಕ್ ಬ್ಯಾನರ್ಜಿ, ಈ ಮಮತಾ ಬ್ಯಾನರ್ಜಿ ಅಟ್ಟಹಾಸ. ಇವರಿಬ್ಬರೂ ಈಗ ಜೈಲಿಗೆ ಹೋಗುವ, ಇವರಿಬ್ಬರೂ ಇವತ್ತು ಕಾನೂನಿನ ಕೋಳಕ್ಕೆ ಕೈಯೊಡ್ಡುವ ದಿನಗಳು, ಕ್ಷಣಗಳು ಹತ್ತಿರದಲ್ಲಿ. ಇನ್ನು ಇವರನ್ನ ಬಚಾವ್ ಮಾಡುವರು ಯಾರು? ಸ್ವತಃ ಟಿಎಂಸಿಯ 75% ಶಾಸಕರು ಬಿಜೆಪಿಯತ್ತ ಮುಖ ಮಾಡಾಗಿದೆ. ಮಮತಾ ಬ್ಯಾನರ್ಜಿ ಮತ್ತು ಅಭಿಷೇಕ್ ಬ್ಯಾನರ್ಜಿಯನ್ನ ಮುಗ್ಗ ಜಾಡಿಸ್ತಾ ಇದೆ. ಇನ್ನು 20 ಎಂಪಿಗಳು ಈಗಾಗಲೇ ಬಿಜೆಪಿಗೆ ಸೇರುವ ಪ್ರಕ್ರಿಯೆ ಬಹುತೇಕ ಅಂತಿಮಗೊಂಡಿದೆ. ಬಿಜೆಪಿ ರಾಜ್ಯಸಭೆಯಲ್ಲಿ ಕೂಡ ಅತ್ಯಂತ ಸದೃಢವಾದಂತಹ ಬಹುಮತವನ್ನ ಹೊಂದ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಗೆ ಮಮತಾ ಬ್ಯಾನರ್ಜಿ ಹೋಗುವುದರಿಂದ ಏನಾಗಬಹುದು? ಮಮತಾ ಬ್ಯಾನರ್ಜಿ ಅವರಿಗೆ ಟಿಎಂಸಿಯಲ್ಲಿ ಅಸ್ತಿತ್ವ ಇಲ್ಲ, ಟಿಎಂಸಿ ಮರ್ಜ್ ಆಗ್ತದೆ ಅನ್ನುವ ಭಾಷೆಯನ್ನೇ ಬಳಸುವಾಗಿಲ್ಲ ನೀವು. ಯಾಕೆಂತಂದ್ರೆ ಈಗ 75-80% ಟಿಎಂಸಿ ಬಂಡಾಯಗಾರರ ಪರವಾಗಿದೆ. ಹಾಗಾಗಿ ಚಿಹ್ನೆ ಎಲ್ಲುಳಿತದೆ? ರೆಬೆಲ್ಸ್ ಗಳಲ್ಲೇ ಉಳಿತದೆ. ಇವರಿಗೆ ಚಿಹ್ನೆ ಕೂಡ ದಕ್ಕುವುದಿಲ್ಲ. ತನ್ನ ಸುದೀರ್ಘವಾದಂತ ಟಿಎಂಸಿಯನ್ನ ಕಟ್ಟಿ ಆಡಳಿತ ಮಾಡದಂತ ಮನೆಗೆ ತನ್ನ ಚಿಹ್ನೆ ಮತ್ತು ತನ್ನ ದಕ್ಷತೆ ಅಲ್ಲ, ತನ್ನ ಭಕ್ಷತೆ, ತನ್ನ ಇಡಿಯದಾದಂತ ಒಂದು ಹಿಟ್ಲರ್ಗಿರಿ, ಧಮಕಿ, ಇಂಥದ್ದೆಲ್ಲವನ್ನ ಮುಟ್ಟಿಸಿದಂತ ದೀದಿ ಇವತ್ತು ಬೀದಿಯಲ್ಲಿ ನಿಂತ ಅನಾಥೆ. ದಿಕ್ಕು ದೆಸೆ ಇಲ್ಲ, ನೆಲೆ ಇಲ್ಲ. ಅವರ ಪಕ್ಷದವರು, ಅವರ ಎಂಪಿಗಳು, ಅವರ ಶಾಸಕರು ಯಾರು ಒಟ್ಟಿಗಿಲ್ಲ. ಹಾಗಾಗಿ ಕಾಂಗ್ರೆಸ್ಸಿಗೆ ಮರ್ಜ್ ಆಗುವುದು ಅಂದ್ರೆ ಏನು? ಅದರ ಅರ್ಥ ಏನು? ಯಾಕೆಂತಂದ್ರೆ ಇವರು ಅತ್ತೆ ಮತ್ತು ಅಳಿಯ ಹೋಗ್ಬೇಕೆ ಬಿಟ್ರೆ ಬೇರೆ ಯಾರು ಇಲ್ಲ. ಪ್ರಜಾಪ್ರಭುತ್ವದ ಸಾಂವಿಧಾನಿಕ ಪದ್ಧತಿಯ ಪ್ರಕಾರ ಇವತ್ತು ಅವರ ಚಿಹ್ನೆ ಮತ್ತು ಪಕ್ಷ ಎಲ್ಲಿ ಉಳಿತದೆ, ಯಾರೊಟ್ಟಿಗೆ ಉಳಿತದೆ ಅಂದ್ರೆ ರೆಬಲ್ಸ್ ಗಳೊಟ್ಟಿಗೆ ಉಳಿತದೆ. ಇವರೊಟ್ಟಿಗಿಲ್ಲ. ಇವರು ಹೋಗ್ಬಹುದಷ್ಟೇ. ಹೋಗೋದ್ರಿಂದ ಲಾಭ ಏನು? ಈಗ ಕಳೆದ ಚುನಾವಣೆಯಲ್ಲಿ 40% ಮತವನ್ನ ಪಡೆದಿದ್ದಾರೆ, ಸೋತು ಕೂಡ. ಕಾಂಗ್ರೆಸ್ 3% ಬಂಗಾಳದಲ್ಲಿ ಆಡಳಿತಕ್ಕೆ ಬಂದು ಒಂದೂವರೆ ತಿಂಗಳೇ ಆಗಿಲ್ಲ. ಸುವೇಂದು ಅಧಿಕಾರಿ ಮಾಡಿದಂತ ಪರಿವರ್ತನೆಯ ಬೆಂಕಿ ಇಡೀ ಬಂಗಾಳವನ್ನ ಬೆಳಗ್ತಾ ಇದೆ, ಸುಡ್ತಾ ಇಲ್ಲ. ಇವ್ರ ಕಾಲದಲ್ಲಿ ಸುಟ್ಟಿದ್ದು. ಹೀಗಿರುವಾಗ ಮುಂದೆ ಬರುವಂತಹ ದಿನಗಳು ಯಾವ ರೀತಿ ಇರಬಹುದು? ಮಮತಾ ಬ್ಯಾನರ್ಜಿ ಅವರನ್ನ ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡಿದೆ ಬಂಗಾಳ. ಹೋದಲ್ಲಿ ಅವರಿಗೆ ಇವತ್ತು ಪ್ರತಿಭಟನೆ, ಮೊಟ್ಟೆ ಮರ್ದನ ಎಲ್ಲವೂ ಸಿಗ್ತಾ ಇದೆ. ಕಂಡಲ್ಲಿ ಉಗಿತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಯಾವ ಕಾಳಿ ಮಂದಿರವನ್ನ ಇವರು ಕ್ಲೋಸ್ ಮಾಡಿಸಿದ್ರೋ ವೋಟ್ ಬ್ಯಾಂಕಿಗೋಸ್ಕರ, ಅಲ್ಪಸಂಖ್ಯಾತರನ್ನ ಓಲೈಕೆಗೋಸ್ಕರ, ಇವತ್ತು ಸೋತು ಸುಣ್ಣವಾಗಿ ಜನರ ಇಡೀ ಶಾಪವನ್ನ ಪಡ್ಕೊಳ್ತಾ ಇರುವಂತ ಇದೇ ಮಮತಾ ಬ್ಯಾನರ್ಜಿ. ಕಳೆದ ವಾರ ನೀವು ಗಮನಿಸಿದ್ದೀರಿ, ಕಾಳಿ ಮಂದಿರ ಯಾರೂ ಮಾತಾಡುವವರಿಲ್ಲ, ಯಾರೂ ಕಥೆಯಾಡುವವರಿಲ್ಲ. ಇದೇ ಕಾಳಿ ಮಂದಿರಕ್ಕೆ
ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹೋಗ್ತಾರೆ ಅಂತ ಹೇಳಿ ಅಲ್ಲಿರುವ ಸಾಧು ಸಂತರ ಈ ಜೋಪಡಿಗಳಿರ್ತಾವಲ್ಲ ಅದನ್ನೆಲ್ಲ ನೆಲಸಮ ಮಾಡಿದ್ರು, ಹೊಡೆದು ಬಡ್ದು ಅಟ್ಟಿದ್ರು. ಇವತ್ತು ಹೋಗಿ ನಿಂತಿದ್ದಾರೆ ಒಂದ್ ಕಡೆ, ಹೇಳೋರಿಲ್ಲ ಕೇಳೋ. ಇಂಥ ಪರಿಸ್ಥಿತಿ ಎಲ್ಲಾದ್ರೂ ಕಾಳಿ ಮಾತೆಯೇ ಮುಗಿದ್ಬಿಟ್ಟಿದ್ದಾಳೋ ಅಲ್ಲಿ ಹೋಗಿ ಕ್ಷಮೆ ಕೇಳ್ಬಿಡೋಣ, ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಣ ಅಂತ ಹೋಗಿರ್ಬೇಕು, ಅದು ಆಗಿಲ್ಲ. ಹಾಗಾಗಿ ಸೋನಿಯಾ ಗಾಂಧಿ ಅಂಡ್ ಕಾಂಗ್ರೆಸ್ ಮುಳುಗುವ ಹಡಗಿಗೆ ಒಂದು ಕಲ್ಲನ್ನು ಇಟ್ಟರು ಅದು ಮುಳುಗ್ತದೆ ಹೊರತು ಎದ್ದು ಬರುವುದಿಲ್ಲ. ಇದು ಲಾಜಿಕ್ಕು. ಮಮತಾ ಬ್ಯಾನರ್ಜಿ ಆ ಹಡಗನ್ನ ಏರಿದ್ರೆ ಹಡಗು ಸಂಪೂರ್ಣವಾಗಿ ಟೈಟಾನಿಕ್ ಹಾಗೆ ಮುಳುಗ್ತದೆ ಹೊರತು ಅದು ಎದ್ದು ಬರುವ ಯಾವ ಲಕ್ಷಣವೂ ಕಾಣುವುದಿಲ್ಲ. ಆದ್ರೆ ಒಂದಾಗ್ಬೋದು, ಏನು, ನಾಳೆ ಇಡಿಯೋ ಸಿಐಡಿಯೋ ಇನ್ನೊಂದೋ ಮಗದೊಂದೋ ತನಿಖೆ ಆಗುವಂತ ಹೊತ್ತಲ್ಲಿ ಇವರ ಮೇಲೆ ನಡೆಯುವಾಗ ಆವಾಗ ಕಾಂಗ್ರೆಸ್ಸಿಗರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಖರ್ಗೆ ಅವರು ಇವರು ಬಂದು ಸಂಸತ್ತಿನ ಎದುರು ಒಂದು ಪ್ಲೇ ಕಾರ್ಡ್ ಅನ್ನು ಹಿಡಿದು ಪ್ರತಿಭಟನೆ ಮಾಡಿದ್ರು. ಅಷ್ಟರ ಮಟ್ಟಿಗೆ ಲಾಭ. ಅದು ಬಿಟ್ರೆ ಮಮತಾ ಬ್ಯಾನರ್ಜಿ, ಅಭಿಷೇಕ್ ಬ್ಯಾನರ್ಜಿ ಬರೋದ್ರಿಂದ ಏನೂ ಸಾಧನೆ ಸಾಧ್ಯ ಇಲ್ಲ. ಆದ್ರೆ ತಮಾಷೆ ಅಂದ್ರೆ ಈ ಮುಳುಗುವ ಬೃಹತ್ ಹಡಗಿನ ನಾವಿಕರಾದಂತ ನಮ್ಮ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು 90 ನಿಮಿಷ ಮಾತಾಡಿ ಇದೊಂದು ಹಿಸ್ಟಾರಿಕಲ್ ಇವೆಂಟ್ ಅನ್ನೋ ಹಾಗೆ ಮತ್ತೇನೋ ಕೊನೆಗೆ YSR ಕಾಂಗ್ರೆಸ್ ಅವ್ರದ್ದು ಇವ್ರದ್ದು ಎಲ್ಲವನ್ನು ನಾವು ಮರ್ಜ್ ಮಾಡ್ತೇವೆ ಅಂತ ಹೊರಟಿದಾರಂತೆ. ಅದು ಯಾವ ಲಕ್ಷಣವೂ ಕಾಣ್ತಾ ಇಲ್ಲ. ಯಾಕಂದ್ರೆ ಅವರೆಲ್ಲರೂ ಪ್ರಾದೇಶಿಕ ಪಕ್ಷವನ್ನ ಕಟ್ಟಿದ್ದೇ ರಾಷ್ಟ್ರೀಯ ಪಕ್ಷದ ವಿರೋಧವಾಗಿ ಮತ್ತು ಸ್ವತಂತ್ರವಾಗಿ ಮುಖ್ಯಮಂತ್ರಿಗಳಾಗಿ ಪ್ರತಿ ರಾಜ್ಯವನ್ನ ಅವರವ್ರ ರಾಜ್ಯವನ್ನ ಆಳ್ದವರು. ಅವ್ರು ಯಾಕೆ ಬರ್ತಾರೆ? ಅವೆಲ್ಲ ಇಂಪಾಸಿಬಲ್. ಆದ್ರೆ ಮಮತಾ ಬ್ಯಾನರ್ಜಿ ಅವರಿಗೆ ನೋ ಅದರ್ ವೇ. ಸ್ವತಂತ್ರವಾಗಿ ಉಳಿಲಿಕ್ಕೆ ಸಾಧ್ಯವಿಲ್ಲ. TMC ತನ್ನದಾಗಿ ಉಳಿದಿಲ್ಲ. ಈಗ ಏನು ಅಂತಂದ್ರೆ ಕೊನೆಗೆ ಅವರಿಗೆ ಹಳೆ ಮನೆಯೇ ಗತಿ. ಎಷ್ಟೇ ಏನೇ ಆದ್ರೂ ಕೊನೆಗೂ ನಾನು ಕಾಂಗ್ರೆಸ್ಸಿಗೆ ಸೇರ್ತೇನೆ, ಕಾಂಗ್ರೆಸ್ಸಿಗೆ ಬರ್ತೇನೆ. ಈಗ ಅವರಿಗೆ ಉಪಾಧ್ಯಕ್ಷೆಯ ಹುದ್ದೆ, ಇವನಿಗೆ ಕಾರ್ಯದರ್ಶಿಯ ಹುದ್ದೆ, ಇವೆಲ್ಲವನ್ನ ಸೋನಿಯಾ ಗಾಂಧಿ ಆಲ್ಮೋಸ್ಟ್ ಘೋಷಿಸಿ ಆಗಿದೆ. ಅದು ಆಗ್ಲೂಬಹುದು. ಆದ್ರೆ ನನಗನ್ಸೋದು, ನಿಮಗೆ ಇಷ್ಟೆಲ್ಲ ಯೋಚನೆ ಇದ್ದವರು ವಿಧಾನಸಭಾ ಚುನಾವಣೆಯಲ್ಲಿ ಯಾಕೆ ಹಾವು ಮುಂಗುಸಿಯಾಗಿ ಕಚ್ಕೊಂಡ್ರಿ? ರಾಹುಲ್ ಗಾಂಧಿ ನಿಮ್ಮ ಮಾನ ಮರ್ಯಾದೆಯನ್ನೆಲ್ಲ ಸಂಪೂರ್ಣ ತೆಗೆದ್ರಲ್ಲ ಪಬ್ಲಿಕ್ ಅಲ್ಲಿ. ನೀವಿಬ್ರು ಒಂದಾಗಿ ಚುನಾವಣೆಗೆ ಸ್ಪರ್ಧಿಸಬಹುದಿತ್ತಲ್ಲ. ಆಮೇಲೆ ಮಮತಾ ಬ್ಯಾನರ್ಜಿ ಅಂತವರನ್ನ ನೀವು ಸಹಿಸಿಕೊಳ್ಳುವ ಸಾಧ್ಯತೆ ಇದೆಯಾ? ಕಾಂಗ್ರೆಸ್ಸಿಗರೆ ಸಹಿಸಿಕೊಳ್ತೀರಾ? ಇಂಪಾಸಿಬಲ್. ಹಾಗಾಗಿ ಇದೊಂದು ಪ್ರಹಸನವೇ ಹೊರತು, ಇದೊಂದು ಸೋತವರ ಒಂದು ಕೊನೆಯ ಪ್ರಯತ್ನವೇ ಹೊರತು, ಮುಳುಗುವ ಹಡಗಿಗೆ ಮಮತಾ ಬ್ಯಾನರ್ಜಿ ಒಂದು ಭಾರವಾಗಿ ಮುಳುಗುವುದಕ್ಕೆ ಇನ್ನಿಷ್ಟು ವೇಗವನ್ನ ತರಬಹುದೇ ಹೊರತು ಇದು ಇನ್ನೇನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯವಾಗಿ ಏನೇನೇ ಚರ್ಚೆಗಳಾಗ್ಲಿ, ಇದರ ಕೊನೆಗೂ ಅದರ ಮತಿತಾರ್ಥ ಏನು ಅಂತಂದ್ರೆ ಈ ಮುಳುಗುವ ಹಡಗು ಇನ್ನಿಷ್ಟು ಗಟ್ಟಿಯಾಗಿ ಮುಳುಗಬಹುದೇ ಹೊರತು ಇದು ಇನ್ನೇನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. NDA ಗವರ್ಮೆಂಟ್ ಇನ್ನಷ್ಟು ಗಟ್ಟಿಯಾಗ್ತಾ ಇದೆ, ತನ್ನ ಬಾಹುವನ್ನ ಇನ್ನಷ್ಟು ವಿಸ್ತಾರ ಮಾಡ್ತಾ ಇದೆ, ಅದು ಇನ್ನಷ್ಟು ಗಟ್ಟಿಯಾಗಿ ನಿಲ್ಲಿಕ್ಕೆ ಎಲ್ಲ ಶತ ಪ್ರಯತ್ನವನ್ನು ಮಾಡ್ತಾ ಇದೆ. ಅದಕ್ಕೆ ಲಾಭ ಆಗ್ತಾ ಇದೆಯೇ ಹೊರತು ಇದು ಯಾವುದೇ NDAಗೆ ಒಂದು ದೊಡ್ಡ ಪಕ್ಷವಾಗಿ ಎದುರು ನಿಲ್ತೇವೆ, ಮುಂಬರುವ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ನಾವು NDAಗೆ, ಅಮಿತ್ ಶಾಗೆ ಒಂದು ಟಕ್ಕರ್ ಕೊಡ್ತೇವೆ ಅನ್ನುವಂತ ಯಾವ್ದಾದ್ರು ಇರಾದೆ ಅಥವಾ ಹುಮ್ಮಸ್ಸು ಏನಾದ್ರೂ ಇದ್ರೆ ಅದು ಟುಸ್ಪಟಾಕೆ ಹೊತ್ತು ಇನ್ನೇನು ಆಗ್ಲಾರದು. ನಮಸ್ತೆ.